ಅಣೆಕಟ್ಟೆಗೆ ಅಪಾಯ ಇದೆ ಅನ್ನೋದು ಮನದಟ್ಟಾಗಿದೆ ನಮಗೆ. ಸರ್ಕಾರ ಪರಿಸರಾರ್ಥ ನೇರದಲ್ಲಿ ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಹಿಂದೆನೂ ವಿರೋಧ ಮಾಡಿದ್ದೀವಿ, ಮುಂದೆನೂ ಮಾಡೋಕ್ಕೆ ವಿರೋಧ ಇದೆ ಅನ್ನೋದು ಇವತ್ತು ಒಂದು ದುಂಡು ಮೇಜಿನ ಸಭೆಯಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದಿದೆ. ಕಾವೇರಿ ಜನ ಎಲ್ಲ ಜಿಲ್ಲೆಗಳು ಹೆಚ್ಚು ಜಿಲ್ಲೆಗಳು ಪ್ರತಿನಿಧಿಗಳಿದ್ದು ಸರ್ಕಾರ ಟ್ರಯಲ್ ಬ್ಲಾಸ್ಟನ್ನು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮ ನಿರ್ಧಾರ. ಅವ್ರು ಮಾಡೋಕ್ಕೆ ಮುಂದಾದರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ತಡೆಯೋಕ್ಕೆ ಗೋಬಾಕ್ ಚಳವಳಿಗೆ ನಿರ್ಧಾರ ಮಾಡಿದ್ದೀವಿ. ಇವತ್ತು ನಿರ್ಣಯದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋ ದೃಷ್ಟಿಯಿಂದ ಪರಿಣಿತರು, ಕಾನೂನು ತಜ್ಞರು ಮತ್ತು ನೀರಾವರಿ ಪರಿಣಿತರು ಇಟ್ಕೊಂಡಂಗೆ ಒಂದು ಸೆಮಿನಾರ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಸರ್ಕಾರ ಅದಕ್ಕೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ನಾವು ಈ 1ನೇ ತಾರೀಕಿಂದ ಇದು ಚಳವಳಿ ಹಮ್ಮಿಕೊಳ್ಳೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನೂ ನಾವು ಕರೆದಿದ್ದು ಈ ಸಭೆಗೆ. ಯಾಕೆಂದರೆ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಉತ್ಸುಕವಾಗಿದೆ ಅನ್ನೋ ಒಂದು ಅಭಿಪ್ರಾಯನ ತಗೊಂಡು ನಾವು, ಯಾಕೆಂದರೆ ಅವ್ರನ್ನ ಮಾತಲ್ಲಿ ಕೇಳಿ ನೋಡಿದೆ, ಇಲ್ಲ ಟ್ರಯಲ್ ಬ್ಲಾಸ್ಟ್ ಮಾಡಬೇಡಿ, ಡ್ಯಾಮ್ ಸೇಫ್ ಬಿಲ್ ಮಾಡಿ ಅಂತ. ಆದರೆ ಅವ್ರಿಗೆ ಅದು ಇಚ್ಛಾಶಕ್ತಿ ಇಲ್ಲದೇ ಇರೋದರಿಂದ ನಾವು ಇದನ್ನು ಹೋರಾಟದ ಮುಖಾಂತರನೇ ಬಗೆಹರಿಸ್ಕೋಬೇಕು ಅಂತ ಹೇಳಿ ಮೊನ್ನೆ ಒಂದು ಹೋರಾಟನ DC ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ. ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಮುಖ್ಯಸ್ಥರನ್ನ ಕರೆಸಿ ಇವತ್ತು ಮಾತಾಡಿದ್ದೀವಿ. ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಆ ಲೆಕ್ಕದಲ್ಲಿ ನಾವು ಈ ಹೋರಾಟನ ತೀವ್ರಗೊಳಿಸಬೇಕು ಅಂತ ನಮ್ಮ ಎಲ್ಲ ಸಂಘಟನೆಯವರು ಒಂದು ಅಭಿಪ್ರಾಯನ ಪಟ್ಟಿದ್ದಾರೆ. ಅದಲ್ಲದೆ ಒಂದು ಚಳುವಳಿನ ಪ್ರಾರಂಭ ಮಾಡೋಣ.